ಕೆಲಸ ಮಾಡ್ತಿರುವಂತ ಸಿರಿಬಾನೂರವರೇ, ಹಾಗೆ ಮುಂದಿನ ವರ್ಷ ನನ್ನ ವರ್ಷ ಯಾವಾಗ ಶುರು ಆಗುತ್ತೆ ಅಂತ ಕಾಯ್ತಾ ಇರೋಂಥ ಮಹಾಬಲೇಶ್ವರ ಬೈರಿಯವರೇ, ಹಾಗೆ ನಮ್ಮ ಹಿರಿಯರಾದಂಥ ಚಿಂತಕರಾದಂಥ ಗಂಗಾಧರಪ್ಪನವರೇ, ಹಾಗೆ ಈ ಒಂದು ಸಭೆಗೆ ಬರ್ತಿರೋದ್ರಿಂದ DCT ಕೃಷ್ಣಾಜಿರಾವ್ ಅವರೇ, PRO ಶ್ರೀಶೈಲರ್ ಅವರೇ, ಹಾಗೆ ಅಂಬಾಸಿಡರ್ ಗಣೇಶ್ ಅವರೇ, ಹಾಗೆ ರೀಜನ್ ಚೇರ್ಪರ್ಸನ್ ಆದಂಥ ಶೋಭಾ ಸಿರಿಬಾಲ್ ಅವರೇ, ಡಾಕ್ಟರ್ ರಾಜೀವ್ ಅವರೇ, ಹಾಗೆ ಝೋನ್ ಚೇರ್ಪರ್ಸನ್ಸು ನಮ್ಮ ಸಿರಿಮಾ ಅವರು, ಹಾಗೆ ಉಷಾ ಮಾಲಿನಿ ಅವರು, ಮಹಾದೇವ್ ಅವರು, ಇನ್ಯಾರು ಶಶಿಕುಮಾರ್ ಅವರು, ಕಿರಣ್ ಅವರು, ಹಾಗೆ ಇನ್ನಿತರ ಎಲ್ಲ ಕ್ಯಾಬಿನೆಟ್ ಸಂಪುಟದ ಸದಸ್ಯರೇ, ಆಹ್ವಾನಿತರೆ, ಕುಟುಂಬದ ಸದಸ್ಯರೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷ. ಸಾಮಾನ್ಯ ಗೋವಾದಲ್ಲಿ ಅಂತಂದ್ರೆ ಹೊಸ ವರ್ಷ ಗೋವಾದಲ್ಲಿ ಆಚರಿಸ್ಬೇಕು ಅಂತೇಳಿ, ಗೋವಾದಲ್ಲಿ ಈಗ ಹೊಸ ವರ್ಷ ಎಷ್ಟು ದಿನ, ಬರೀ 10 ದಿನ ಮುಂದೆ ಆಚರಿಸ್ತಾ ಇದೀವಿ ಅಷ್ಟೇನೆ. ಇದೇನು ಒಂದು ರೀತಿ ವಿಶೇಷ ಈ ಒಂದು ಕ್ಯಾಬಿನೆಟ್ ಮೀಟಿಂಗು. ಬಹಳಷ್ಟು ಜನ ನಾನು ಬೆಂಗಳೂರು, ಮಂಡ್ಯದಲ್ಲಿ ನಾವೆಲ್ಲ ಗೋವಾದಲ್ಲಿ ಕ್ಯಾಬಿನೆಟ್ ಆಚರಿಸ್ತಿದೀವಿ ಅಂತ ಹೌದಾ ಹೌದಾ ಹೌದಂತ ಬಾಯಿ ಬಿಟ್ಟು ಕೇಳ್ತಾ ಇದ್ರು. ಯಾಕೆಂತಂದ್ರೆ ಆ ರೀತಿ ಒಂದು ದಿನಗಳು ಈಗ ಹೊರಗಡೆ ಬಂದು ನಾವು ಕ್ಯಾಬಿನೆಟ್ ಮಾಡ್ತಿದೀವಿ ಅಂತಂದ್ರೆ ಏನೋ ಒಂದು ಪ್ರೋಗ್ರೆಸ್ ಆಗಿದೆ ಜಿಲ್ಲೆಯಲ್ಲಿ ಅಂತ ಅರ್ಥ. ಇವತ್ತು 3 ವಿಶೇಷ ಗೋವಾದಲ್ಲಿ ಆಚರಿಸ್ತಾ ಇದೀವಿ. ಸಂಕ್ರಾಂತಿ ದಿನ ಹೊರಟಿದೀವಿ, ಅದು ಕೂಡ ವಿಶೇಷ. ಜೊತೆಗೆ ಒಂದು ಹೊಸ ಅಂದ್ರೆ ಇನ್ಸ್ಟಾಲೇಷನ್ ಆಕ್ಟ್ ಆಫ್ ಫಾರ್ಮ್ ಅಂತೇಳಿ ಅದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ವಿ, ಅದು ವಿಶೇಷ. ಜೊತೆಗೆ ಬರ್ತಾನೆ ನಮ್ಮ ಇಂದ್ರಮ್ಮ ಅವರ ಬರ್ಡೇ ಮಾಡ್ಕೊಂಡು ಬಂದ್ವಿ, ಅದು ವಿಶೇಷ. ಎಲ್ಲ ವಿಶೇಷಗಳಿಂದ ಎಲ್ಲ ವಿಶೇಷವಾದ ಒಂದು ಕ್ಯಾಬಿನೆಟ್ ಸಭೆ ಆಗ್ಬಿಟ್ಟಿದೆ. ಅದರಿಂದಾಗಿ ತಮ್ಮೆಲ್ಲರಿಗೂ ಕೂಡ ಈ ಒಂದು 2 ದಿನ ಇವತ್ತು ಬಂದಾಗ ಸ್ವಲ್ಪ ಸುಸ್ತಿತ್ತು, ಬಟ್ ಎಲ್ಲ ಬ್ರೇಕ್ಫಾಸ್ಟ್ ಆಗಿ ಊಟ ಆಗಿ ಈಗೆಲ್ಲ ಆರಾಮಾದ್ಮೇಲೆ ಎಲ್ಲ ರಿಫ್ರೆಶ್ ಆಗ್ಬಿಟ್ಟಿದ್ವಿ. ಈಗ ಎಲ್ಲಿ ಹೊರಗಡೆ ಎಷ್ಟೊಂದು ನೋಡ್ತೀವಿ ಅಂತ ಕಾಯ್ತಾ ಇದೀವಿ. ಆಕ್ಚುಲಿ ಮಧ್ಯಾಹ್ನ ಒಂದು ಬೀಚು, ಸಾಯಂಕಾಲ ಒಂದಿತ್ತು, 2 ಅರ್ಧಂಬರ್ಧ ಆಗೋಗುತ್ತೆ ಅಂತೇಳಿ ಈಗ ಬೇಗ ಮುಗಿಸಿ ನೈಟ್ ಬೀಚ್ಗೆ ಹೋಗ್ಬಿಟ್ರೆ 8:30 9 ಗಂಟೆವರೆಗೂ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು ಬರ್ಕೊಳ್ಳೋದು. ಎಲ್ಲ ನೈಟ್ ಬೀಚು, ಎಂಟರ್ಟೈನ್ಮೆಂಟು, DJ ಗೀಜೆ, ಫೆಲೋಶಿಪ್ ಎಲ್ಲ ಅಲ್ಲೇ ಅರೇಂಜ್ ಆಗಿದೆ. ಅದರಿಂದ ಆದಷ್ಟು ಬೇಗ ನಾನು ಭಾಷಣ ಮುಗಿದ್ಮೇಲೆ ಇನ್ನೇನಿಲ್ಲ ವೋಟ್ ಆಫ್ ಥ್ಯಾಂಕ್ಸ್ ಆಗ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ. ಹಂಗೆ ಹೇಳ್ತಾ ಈಗ ಒಂದು ರೀತಿ ಬಹಳ ಚೆನ್ನಾಗಿ ಈ ಒಂದು ಗೋವಾ ಟ್ರಿಪ್ಪು ಆರ್ಗನೈಸ್ ಆಗಿದೆ. ಕ್ಯಾಬಿನೆಟ್ ಇದನ್ನು ನೋಡಿ ಒಳ್ಳೆ ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಹೋಟೆಲು ಕೂಡ ಚೆನ್ನಾಗಿದೆ, ಊಟನೂ ಚೆನ್ನಾಗಿತ್ತು. ಇಲ್ಲಿವರೆಗೆ ಏನೂ ತೊಂದರೆ ಇಲ್ಲ. ಮುಂದೆನೂ ಕೂಡ ಇದೇ ರೀತಿ ಆಗುತ್ತೆ. ನಾಳೆನೂ ಇಲ್ಲೇ ಇರೋದು ಆಕ್ಟ್ ಆಫ್ ಫಾರ್ಮ್ ಅವರು ಶ್ರೀಧರ್ ಅವರು ಇದಾರಲ್ವ ಸರ್, ಇಲ್ಲೇ ಇಷ್ಟೇನಾ ಇವತ್ತು? ಅಲ್ಲ, ಇಲ್ಲಿ ನಾಳೆ ವೆಕೇಟ್ ಅಥವಾ ಆಗ್ತದೆ ಈ ವರ್ಷ 3ನೇ ಕ್ಯಾಬಿನೆಟ್ ನಾವು ಸ್ಥಾಪಿಸಿದಂತ ಮೈಸೂರು, ಮಂಡ್ಯ, ಬೆಂಗಳೂರು, ಉಡುಪಿಲಿ ಎಲ್ಲರೂ ಕೂಡ 2 ಕ್ಯಾಬಿನೆಟ್ ಮಾಡಿದ್ರು. 3ನೇ ಕ್ಯಾಬಿನೆಟ್ ಇನ್ನು ಯೋಚನೆ ಮಾಡಿಲ್ಲ, ಆದ್ರೆ ನಮ್ದು 3ನೇ ಕ್ಯಾಬಿನೆಟ್ ಆಗಿದೆ. ಅದು ಕೂಡ ಒಂದು ರೀತಿ ಖುಷಿಯಾದಂತ ವಿಚಾರ. ಜೊತೆಗೆ ರೀಜನ್ ಮೀಟ್ಗಳು ಅದ್ದೂರಿಯಾಗಿ ಆಗವಹಿಸಲಿ, ಮನಸ್ಸು ತುಂಬಂತು. ನಮ್ಗಂತೂ ಇಂಥ ಲಯನ್ಸ್ಗೆ ಚಾಲೆಂಜ್ ಮಾಡಂತ ಒಂದು ರೀಜನ್ ಮೀಟ್ಗಳು ಆಯ್ತು ಈಗ. ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಝೋನ್ ಅಡ್ವೈಸರ್ಗಳಿಗೆ ಇತ್ತೀಚೆಗೆ ನಾನು ಕಂಪೇರ್ ಮಾಡಕ್ಕೆ ಇದು ಮಾಡ್ತಾ ಇಲ್ಲ. ನೀನ್ ಲೈವ್ ಏನ್ ಹಾಕಿಲ್ಲ ಅಲ್ರಪ್ಪ? ಇಲ್ಲ ಸರ್. ಆಗ್ತಾ ಇದೆ ಅಂತಂದ್ರೆ ಒಂದು ಹೆಲ್ತಿ ವಾತಾವರಣ ಇದೆ ಅಂತ ಅರ್ಥ. ಕ್ಲಬ್ಗಳು ಆಕ್ಟಿವ್ ಆಗಿದ್ರೆ ಮಾತ್ರ ಝೋನ್ ಅಡ್ವೈಸರಿಗಳು ಚೆನ್ನಾಗಾಗೋದು. ಝೋನ್ ಅಡ್ವೈಸರಿಗಳು ಕೂಡ ಚೆನ್ನಾಗಿ ಆಗ್ತಾ ಇದೆ. ಹಾಗೆ ಒಂದು ಈ ವರ್ಷ 10 ಕ್ಲಬ್ ಆಗಿತ್ತು, ಈಗ ಹೊಸದಾಗಿ 3 ಕ್ಲಬ್ ಆಗಿದೆ. ಒಂದು ಆಕ್ಟ್ ಆಫ್ ಫಾರ್ಮ್ ಇವತ್ತು ಇನ್ಸ್ಟಾಲೇಷನ್, ಇನ್ನೊಂದು ನಿಶಾ ಕ್ಲಬ್, ಇನ್ನೊಂದು ಇಶಾ ಸಾಯಿರಾಮ್ ಸಾಯಿ ಕ್ಲಬ್ ಅಂತ ಒಂದು, ನಿಶಾ ಅಂತ ಕ್ಲಬ್ ಎಲ್ಲ ಚಾರ್ಟರ್ ಆಗಿ ಬಂದ್ಬಿಟ್ಟಿದೆ. ಈಗ ಅದು ಇನ್ಸ್ಟಾಲೇಷನ್ ಬಾಕಿ ಇದೆ. ಇದು ಸೇರಿ 3 ಕ್ಲಬ್ ಹೊಸ ಕ್ಲಬ್ ಆದ್ರೆ ಈ ಸರಿ ಜಿಲ್ಲೆಯಲ್ಲಿ 13 ಕ್ಲಬ್ ಈ ವರ್ಷನೇ ಮಾಡಿದಂಥದ್ದು. ಎಷ್ಟು ಖುಷಿ ಅಲ್ವಾ? ಅದೆಲ್ಲ ಕ್ರೆಡಿಟ್ ನಮ್ಮ ವೆಂಕಟೇಶ್ ಅವ್ರಿಗೆ ಸಲ್ಲುತ್ತೆ. 13 ಕ್ಲಬ್, 13 ಕ್ಲಬ್ ಅಲ್ಲಿ ಎಲ್ಲಾನು ಕೂಡ ಆಕ್ಟಿವ್ ಆಗಿದ್ದಾವೆ. ನಾವು ಕಂಡಂಗೆ ಮಾಡಿದಂತ ಎಲ್ಲಾ ಕ್ಲಬ್ಗಳು ಕೂಡ ಶ್ರೀರಂಗಪಟ್ಟಣ 3 ಕ್ಲಬ್ ಆಕ್ಟಿವ್ ಆಗಿದೆ ಈ ವರ್ಷ ಮಾಡಿದಂಥದ್ದು ಎಲ್ಲವೂ ಕೂಡ. ಬನ್ನೂರ್ದು ಆಕ್ಟಿವ್, ಬನ್ನೂರ್ ನಾಗರಾಜ್ ಎಲ್ಲ ಕಡೆ ಇರ್ತಾರೆ, ಅವ್ರು ಬಂದ್ರೆ ಎಲ್ಲ ಆಕ್ಟಿವ್ ಅಂತ ಅಂದ್ರೆ ಎಲ್ಲ ಕೂಡ ಆಕ್ಟಿವ್ ಆಗಿದೆ. ಜೊತೆಗೆ ಈ ಸರಿ ಏನು ಅಂತಂದ್ರೆ ಎಲ್ಲಾ ಕ್ಲಬ್ಗಳು ಇನ್ಸ್ಟಾಲೇಷನ್ ಆಯ್ತು. DG ವಿಸಿಟ್ಗಳಂತೂ ತುಂಬಾ ಚೆನ್ನಾಗಾಯ್ತು. ನಾನು ನಮ್ಮ ಶಾಲೆ ಹತ್ರ ಹೇಳ್ತಾ ಇರ್ತೀನಿ, ನಾವು ನೀವೇ ಕ್ಲಬ್ ಮಾತಾಡಿ ಆಕ್ಟಿವ್ ಮಾಡಿ ಇದಾಗ್ಬಿಡ್ತದೆ ಅಂತ. ಈಗೆಲ್ಲ DG ವಿಸಿಟ್ ಮಾಡಿರೋದು ನೋಡಿದ್ರೆ
ಎಲ್ಲ ಆಕ್ಟಿವ್ ಆಗಿದೆ, ಏನು ತೊಂದರೆ ಇಲ್ಲ ನಮ್ಮ ಕ್ಲಬ್ಗಳು. ಅದು ಏನು ಎಲ್ಲ ಬರೀ ಫೆಲೋಶಿಪ್ ಮೀಟಿಂಗ್ಗಳೇ ಮಾಡ್ತಾ ಇದಾರೆ, ಅದು ಭಾರಿ ಖುಷಿಯಾಗಿರೋಂಥದ್ದು. 20ನೇ ತಾರೀಕು ಬೇರೆ ಶ್ರೀರಂಗಪಟ್ಟಣ ಲೇಡೀಸ್ ಕ್ಲಬ್ ಅವರು ನಾವು ಫೆಲೋಶಿಪ್ ಮೀಟಿಂಗ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಕಲ್ಯಾಣಿಲಿ. ಅದು ಒಂದು ರೀತಿ ಉತ್ತಮವಾದ ಒಂದು ಇದನ್ನ ತೋರಿಸುತ್ತೆ. ಜೊತೆಗೆ ಇನ್ನೇನು 3 ಮೀಟಿಂಗ್ಗೆ ಸಾಮಾನ್ಯವಾಗಿ ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು. ಇನ್ನೂ ಖುಷಿಯಾಗಿ ಇನ್ನು ಬೆಳಗ್ಗೆ ಇಷ್ಟ ಇಲ್ಲ ಅಂದ್ರೆ ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಬೋದು. ಕ್ಯಾಬಿನೆಟ್ ಸೋಷಿಯಲ್ಸ್ ಅಂತ ಬೇಕಾದ್ರೆ ಮಾಡ್ಬೋದು. ಇನ್ನು ಡಿಸ್ಟ್ರಿಕ್ಟ್ ಇಂದ 2 ಕಾರ್ಯಕ್ರಮ ಬಾಕಿ ಇದೆ. 1ನೇ ತಾರೀಕು ಕನ್ವೆನ್ಷನ್ ಈಗಾಗಲೇ ಕಲ್ಯಾಣಿ ಹೋಟೆಲ್ ಅಲ್ಲಿ ಫಿಕ್ಸ್ ಆಗಿದೆ. ಅದು ಕೂಡ ಏನು ಫೆಲೋಶಿಪ್ ಯಾಕಂದ್ರೆ 6 ಗಂಟೆಗೆ ಅಂದ್ರೆ ಫೆಲೋಶಿಪ್ ಕೊಡ್ಲೇಬೇಕು. ಅದರಿಂದಾಗಿ ಅದು ಫೆಲೋಶಿಪ್ ಮೀಟಿಂಗ್ ಇದೆ. ಸಂಜೆ ಹಾಗೆ ಇನ್ನು ಅವಾರ್ಡ್ ಫಂಕ್ಷನ್ ಒಂದು ಲಾಸ್ಟ್ ಅಲ್ಲಿ 31ನೇ ತಾರೀಕೊಳಗೆ ಅವಾರ್ಡ್ ಫಂಕ್ಷನ್. ಜೊತೆಗೆ ಇನ್ನೊಂದು LMF ನೈಟ್ ಅಂತ ಬೇಕಾದ್ರೂ ಮಾಡ್ಬೋದು. ಅದು ನೋಡಿ ಏನಾದ್ರು ಸ್ವಲ್ಪ ಫೀಸ್ ಗೀಸ್ ಬೆಂಗಳೂರು ಮಂಡ್ಯದಲ್ಲೆಲ್ಲ ಒಂದು ಸ್ವಲ್ಪ ರಿಜಿಸ್ಟ್ರೇಷನ್ ಫೀಸ್ ಮಾಡ್ತಿದ್ರೆ ಯಾರ್ಯಾರು LMF ಆಗಿದ್ದಾರೆ ಅವ್ರನ್ನ ಮಾತ್ರ ಕರೆಯುವಂಥದ್ದು. ಅವ್ರಿಗೊಂದು ಈವ್ನಿಂಗು LMF ನೈಟ್. ಈ 3 ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಿಂದ ಇನ್ನು ಅವೆಲ್ಲ ಆಗಲೇಬೇಕಾದಂಥದ್ದು. LMF ನೈಟ್ ಆಪ್ಷನಲ್ಲು, ಬಟ್ ಅವಾರ್ಡ್ ಫಂಕ್ಷನ್ನು ಮತ್ತು ಕನ್ವೆನ್ಷನ್ನು ಮ್ಯಾಂಡೇಟ್ರಿ. ಇನ್ನು LMF ಮತ್ತು 4th ಕ್ಯಾಬಿನೆಟ್ ಕೂಡ ಆಪ್ಷನಲ್. ಇರೋದು 2 ತಿಂಗಳು 4 ಫಂಕ್ಷನ್ ಪೆಂಡಿಂಗ್ ಇದೆ. ನೋಡಿ ಮೈಸೂರಲ್ಲೇ ಕೂತ್ಕೊಂಡೆಲ್ಲ ಮಾಡಿಬಿಟ್ರೆ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ ಈ ಒಂದು ಇದರಲ್ಲಿ. ಇನ್ನು ಕನ್ವೆನ್ಷನ್ ವಿಚಾರಕ್ಕೆ ಬಂದರೆ 1ನೇ ತಾರೀಕು ಕನ್ವೆನ್ಷನ್ ಇದೆ. ದಯವಿಟ್ಟು ಅಲ್ಲಿ ತಿರುಪತಿ ರಾಜ್ ಅವರು ಬರ್ತಾರೆ. ಹೋದ್ ಸರಿನೂ ಅಷ್ಟೇ ಇನ್ಸ್ಟಾಲೇಷನ್ ಅನ್ನು ಕೂಡ ನಮ್ಮ ಒಂದು ಸ್ಟ್ರೆಂತ್ನ ತೋರಿಸಿದ್ದೀವಿ. ಇದು ರೀಜನ್ ಮೀಟ್ಗಳನ್ನು ತೋರಿಸಿದ್ದೀವಿ. ಮತ್ತೆ ಕನ್ವೆನ್ಷನ್ ಅಲ್ಲಿ ಅದು ವೀಕ್ ಆಗೋದು ಬೇಡ. ನಾನು ಹೇಳೋದು ಎಲ್ಲರೂ ಕೂಡ ನಮ್ಮ ಟಾರ್ಗೆಟ್ ಒಂದು 150 ಜನರು ಆ ಒಂದು ಹಾಲ್ ತುಂಬಿದ್ರೆ ಕನ್ವೆನ್ಷನ್ ಸಕ್ಸಸ್ ಅಂತೇಳಿ. ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಕ್ಯಾಬಿನೆಟ್ ಆಫೀಸರ್ಸು ಒಂದು ಫ್ಯಾಮಿಲಿನ ಕರ್ಕೊಂಡು ಬನ್ನಿ. ಒಂದು ಸ್ವಲ್ಪ ಜನ ತುಂಬಿಸಿದ್ವಿ, ಒಂದು ಸ್ವಲ್ಪ ತೋರಿಸ್ಬೇಕು. ತೋರಿಸಿದಾಗ ಎಲ್ಲ ಜಿಲ್ಲೆ ಭಾರಿ ಜೋರಾಗಿದೆ ಅಂತೇಳಿ. ಮೊನ್ನೆ ರೀಜನ್ ಮೀಟಲ್ಲೂ ಬೆಂಗಳೂರಿಂದ 3 ಜನ ವಿಡಿಜಿಗಳು ಬಂದಿದ್ರು. ಅಲ್ಲಿ ನೋಡ್ಬಿಟ್ಟು ಜನ ನೋಡ್ಬಿಟ್ಟು ಹಂಗೆ ಸುಸ್ತಾಗಿ ಹೋಗ್ಬಿಟ್ರು ಅವರು. ಹಂಗೆ ನೀವು ಅಷ್ಟೇ ಕನ್ವೆನ್ಷನ್ ಅಲ್ಲಿ ಕಲ್ಯಾಣಿ ಹೋಟೆಲ್ ಅಲ್ಲಿ ನೀವೆಲ್ಲರೂ ಕೂಡ ಬರಲಿ ಅಂತ ವೆಜ್ಜು ನಾನ್ ವೆಜ್ಜು ಕೂಡ ಇಟ್ಟಿದ್ದಾರೆ, ಫೆಲೋಶಿಪ್ ಇಟ್ಟಿದ್ದಾರೆ. ಅದರಿಂದ ನೀವು ಫ್ಯಾಮಿಲಿನ ಕರ್ಕೊಂಡು ಬಂದು ಎಷ್ಟು ಹೆಚ್ಚಿಗೆ ನೀವು ಬರ್ತಿರೋ ಅಷ್ಟು ಕೂಡ ನಮ್ಮ ಒಂದು ಇಮೇಜು ಜೋರಾಗುತ್ತೆ. 100 ರೂಪಾಯಿ ರಿಜಿಸ್ಟ್ರೇಷನ್ ಫೀಸು ನಾಮಕಾವಸ್ಥೆಗೆ ಇಟ್ಟಿದ್ದೀವಿ. ಅದು ಫ್ರೀ ಬಿಟ್ಟರೆ ಗವರ್ನರ್ಗೆ ಇನ್ನೂ ಒಂದಷ್ಟು ಶ್ರೇಯಸ್ ಜಾಸ್ತಿ ಆಗುತ್ತೆ. ತಗೊಂಡ್ರೂ ಕೂಡ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಅದನ್ನು ಆದಷ್ಟು ಕೂಡ ತಾವೆಲ್ಲರೂ ಕೂಡ ಕನ್ವೆನ್ಷನ್ನ ನಮ್ಮ ಜಿಲ್ಲೆಯ ಗೌರವ ಪ್ರಶ್ನೆ. ಕನ್ವೆನ್ಷನ್ನು ಸಕ್ಸಸ್ ಆಗಬೇಕು. ಅವಾರ್ಡ್ ಫಂಕ್ಷನ್ನು ಇವೆಲ್ಲ ಏನು ನಡೀತದೆ, ನೀವು ಬಂದೇ ಬರ್ತೀರ ಅವಾರ್ಡ್ ತಗೊಳಕ್ಕೆ, ಎಲ್ಲೂ ಹೋಗಲ್ಲ. ಅದರಿಂದಾಗಿ ಕನ್ವೆನ್ಷನ್ಗೆ ಆದಷ್ಟು ಕೂಡ ಈಗಲಿಂದ ಹೇಳ್ಕೊಡಿ. 1ನೇ ತಾರೀಕು ಸಾಯಂಕಾಲ ಕಲ್ಯಾಣಿಲಿ ನಿಮ್ಮ ಮನೆಯವ್ರಿಗೆ, ನಿಮ್ಮ ಕ್ಲಬ್ನವ್ರಿಗೆ ಎಲ್ಲರಿಗೂ ಕೂಡ ಹೇಳಿ, ಹೇಗೆ ರೀಜನ್ ಮೀಟ್ಗೆ ಎಲ್ಲರೂ ಕೂಡ ಬಂದರು ಅದೇ ರೀತಿ ಕನ್ವೆನ್ಷನ್ಗೂ ಬಂದು ಸಕ್ಸಸ್ ಮಾಡಿಕೊಟ್ರೆ ಈ ವರ್ಷ ಕಂಪ್ಲೀಟ್ ಆಗ್ತದೆ. ಇನ್ನು ಅದಾಗಿ 1 ವಾರದ ನಂತರ ನಮ್ಮ ವೆಲ್ಲೂರಿನಲ್ಲಿ ಮಲ್ಟಿಪಲ್ ಕನ್ವೆನ್ಷನ್ ಇದೆ. ಮಲ್ಟಿಪಲ್ ಕನ್ವೆನ್ಷನ್ 7th and 8th. ಅದು ಬರೀ ಕನ್ವೆನ್ಷನ್ ಅಟೆಂಡ್ ಮಾಡಿದ್ರೆ ಒಂದು ಊಟ ಹಾಕಿ 2,500 ದುಡ್ಡಿದೆ. ಇಲ್ಲ ಇಲ್ಲಿ ಡಿಸ್ಟ್ರಿಕ್ಟ್ ಗವರ್ನರು, 3 ಜನ VDGs, DCS, DCD, PRO, ಅಂಬಾಸಿಡರು, RC ಎಲ್ಲ ಜಡ್ಸಿ, 3 ಜನ RC ಎಲ್ಲ ಜಡ್ಸಿ, ಜೊತೆಗೆ ಇಂಪಾರ್ಟೆಂಟ್ DCಗಳು, ಪ್ರೆಸಿಡೆಂಟ್ ಎಲ್ಲರೂ ಒಂದು 50 ಜನ ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ. ಅದರಿಂದಾಗಿ ನೀವು ಎಷ್ಟು ಜನ ಹೆಚ್ಚಿಗೆ ಬರ್ತೀರೋ ಅಷ್ಟು ಕೂಡ ನಮ್ಮ ಒಂದು ಸ್ಟ್ರೆಂತ್ ತೋರಿಸ್ದಂಗೆ ಆಗುತ್ತೆ. ಅಲ್ಲಿ ವೆಲ್ಲೂರಿಗೆ ಪ್ಲಾನ್ ಮಾಡೋದಾದ್ರೆ ಈಗಲೇ ಪ್ಲಾನ್ ಮಾಡಿ ತೆಗಿತಾಗಿ. ಅದಾದ ನಂತರ ಮಾರ್ಚ್ 28, 29, 30, 28ನೇ ತಾರೀಕು DG VDG ಸ್ಕೂಲಿಂಗು ಕಂಪ್ಲೀಟ್ ಆಗಿದೆ. ಜೈಪುರದಲ್ಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಜೈಪುರದಲ್ಲಿ, ರಾಜಸ್ಥಾನ್. ನೀವು ರಾಜಸ್ಥಾನ್ ಟ್ರಿಪ್ ಹಾಕೊಂಡು ಅಲ್ಲೊಂದು 2 ದಿನ ಇದ್ದು ಅಲ್ಲೊಂದು ನಮ್ಮ ಜೊತೆ ಒಂದಿನ ಕಳೆದ್ಬಿಟ್ಟು ಇನ್ನೊಂದು ವಾರ ಬೇರೆ ಎಲ್ಲ ನೋಡ್ಕೊಂಡು ಬರ್ಬೋದು, ಆ ಚಾನ್ಸಸ್ ಇದೆ. ನೋಡಿ ಈಗಲೇ ಪ್ಲಾನ್ ಮಾಡಿಕೊಂಡ್ರೆ ರಾಜಸ್ಥಾನ ನಿಜವಾಗ್ಲೂ ನಾವು ಲಯನ್ಸ್ ಅಲ್ಲಿ ಇದ್ದಾಗ ನಾನು ಕರ್ಕೊಂಡು ಹೋಗಿದ್ದೆ. ತುಂಬಾ ಒಳ್ಳೆ ಟೂರ್, ಒಳ್ಳೆ ಫುಡ್ ಸಿಗುತ್ತೆ, ಒಳ್ಳೆ ಹೋಟೆಲ್ ಸಿಗುತ್ತೆ,
ಜೊತೆಗೆ ಲಾಡ್ಜಿಂಗು ಬೋರ್ಡಿಂಗು ಜನನು ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ಐತಿಹಾಸಿಕ ಸ್ಥಳಗಳನ್ನ ಹಿಸ್ಟಾರಿಕಲ್ ಪ್ಲೇಸಸ್ಗಳನ್ನ ನೋಡ್ಬೋದು. ಇದೇ ಒಂದು ಚಾನ್ಸ್. ಯಾಕಂತಂದ್ರೆ ನಾವೇ ಹೊಡ್ತೀವಿ ಅಂತಂದ್ರೆ ಆಗಲ್ಲ, ಏನಾದ್ರು ಒಂದು ನೆಪ ಬೇಕು, ನಿಮಿತ್ತ ಬೇಕು. ಈಗ ಬಂದಿದೆ, ಅದು ನೀವು ಬಂದ್ರೆ ಅಲ್ಲಿ ಇದು ಮಾಡ್ಬೋದು. ಈಗೇನು ರೆಕಮೆಂಡ್ ಮಾಡಿರೋ ಅವಾರ್ಡ್ಗಳು, ಅಲ್ಲೂ ಕೂಡ ಇಂಟರ್ನ್ಯಾಷನಲ್ ಅವಾರ್ಡ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ. ಅದನ್ನು ಅಲ್ಲೂ ಕೂಡ ನೀವು ಅವಾರ್ಡ್ಗಳನ್ನ ತಗೊಳ್ಬೋದು. ಅದರಲ್ಲೂ ಕೂಡ LMF 2 LMF ಮಾಡಿರೋರಿಗೆ 100% ಚೇರ್ಮನ್ ಅವಾರ್ಡ್ ಸಿಗುತ್ತೆ. ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅವರೆಲ್ಲರೂ ಕೂಡ ಬಂದು ಅಲ್ಲಿ ತಗೊಳ್ಬೋದು. ಜೊತೆಗೆ ಇವ್ರು ಯಾರ್ಯಾರು ಅವಾರ್ಡ್ಗೆ ರೆಕಮೆಂಡ್ ಮಾಡಿರ್ತಾರೋ ಅದು ತಗೋಬೋದು. ಅವಾರ್ಡ್ ಫಂಕ್ಷನ್ಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದ್ಸರಿ ಚೆನ್ನೈಗೆ ಬಂದು ನೋಡಿದವ್ರಿಗೆ ಗೊತ್ತಾಗುತ್ತೆ, ಬಹಳ ಚೆನ್ನಾಗಿ ಸ್ಟೇಜ್ಗೆ ಕರೆದು ಕೊಡ್ತಾರೆ ಎಲ್ಲರಿಗೂ. ಅದರಿಂದಾಗಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಲೇ ಡೇಟ್ಗಳನ್ನ ಗುರ್ತಾಕೊಳ್ಳಿ. ಮಲ್ಟಿಪಲ್ದು 7th and 8th ಇಂಟರ್ನ್ಯಾಷನಲ್ ಕನ್ವೆನ್ಷನ್ 29 and 30. DGVDG ಮಾತ್ರ 28, ಮಿಕ್ಕವ್ರಿಗೆಲ್ಲ 29th and 30th ಮಾರ್ಚ್. ಇದೆರಡಕ್ಕೂ ಕೂಡ ಈಗ ಪ್ಲಾನ್ ಮಾಡ್ಕೊಂಡು ಬ್ಲಾಕ್ ಮಾಡ್ಕೊಳ್ಳಿ. ಅದು ಎಲ್ಲ ಒಂದು ಸಭೆ ಸೇರೋಣ, ಎಲ್ಲಿಂದ ಇಲ್ಲಿಂದ ಒಟ್ಟಿಗೆ ಹೋಗೋದು ಹೇಗೆ ಅಂತೆಲ್ಲ ಹೇಳಿಬೇಕಾದ್ರೆ ಹೋಗ್ಬೋದು. ಅಲ್ಲಿಗೆ ಗೋವಾ ಒಂದು ಟ್ರಿಪ್ ಆಗುತ್ತೆ, ವೆಲ್ಲೂರ್ ಒಂದು ಟ್ರಿಪ್ ಆಗುತ್ತೆ, ರಾಜಸ್ಥಾನ್ ಒಂದು ಟ್ರಿಪ್ ಆಗುತ್ತೆ. ಇನ್ನೆಷ್ಟು ಬೇಕು, ಸಾಕಲ್ಲ ಈ ವರ್ಷಕ್ಕೆ. ಆ ರೀತಿ ಎಲ್ಲರೂ ಕೂಡ ಬರಬೇಕು ಅಂತ ಹೇಳ್ತಾ ಇನ್ನು ಹೆಚ್ಚಿಗೆ ಮಾತಾಡಿ, ಮೊದಲನೇದಾಗಿ ನಮ್ಮ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ವರ್ಷ ಚೆನ್ನಾಗಿ ನಡೀತಾ ಇದೆ. ಅವ್ರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಅಂತಾರಾಷ್ಟ್ರೀಯ ಪರವಾಗಿ. ಹಾಗೆ ಈಗ ಇನ್ಸ್ಟಾಲೇಷನ್ ಈ ಗೋವಾದಲ್ಲಿ ಒಂದು ವಿಶೇಷವಾಗಿ ಮಾಡೋಣ ಅಂತೇಳಿ ದಯವಿಟ್ಟು ಡಾಕ್ಟರ್ ಫರ್ಮ್ ಅವರು ಯಾರು ಇದಾರ, PhDಗಳಿದ್ದಾರೆ, PhD ಬಂದ್ಬಿಡಿ ಮುಂದಕ್ಕೆ ಬನ್ನಿ. ಆಕ್ಚುಲಿ ಇವ್ರದ್ದು ಚಾರ್ಟ್ರು ಬ್ಯಾನರು ಎಲ್ಲ ಕೂಡ ಬಂದಿದೆ. ಬರೋ ಟೈಮಲ್ಲಿ ಎಲ್ಲ ಮರ್ತೋಗಿದೆ, ಅದರಿಂದಾಗಿ ಪಿನ್ ಮಾತ್ರ ಆಗ್ತಾ ಇದೀವಿ. ಚಾರ್ಟ್ರು ಬಂದ್ಬಿಟ್ಟಿದೆ, ಬ್ಯಾನರ್ ಕೂಡ ಅರ್ಜೆಂಟ್ ತರಿಸಿದ್ವಿ ಇವತ್ತು, ಬೇಕೇ ಬೇಕು ಅಂತ. ಬೆಂಗಳೂರದೊಂದು ಇಲ್ಲಿದೊಂದು, ಬಟ್ ಬರ್ತಾ